ಇತ್ತೀಚಿನ ದಿನಗಳಲ್ಲಿ ಮಿಸ್ಟರ್ ಯತ್ನಾಳ್ ಬಹಳ ಅವಾಚ್ಯ ಶಬ್ದದಿಂದ ಇಸ್ಲಾಂ ಧರ್ಮದ ಬಗ್ಗೆ ಹಾಗೂ ಇಸ್ಲಾಂ ಧರ್ಮದ ಮಹಿಳೆಯರ ಬಗ್ಗೆ ಮಾತನಾಡಿ ಹೊರಟಿರೋದು ನಾವು ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಇಡೀ ರಾಜ್ಯದ ಜನ ಅವರ ವಿರೋಧ ಮಾತನಾಡಲಿಕ್ಕೆ ನಿಂತ್ಕೊಳ್ಳೋಣ, ಸಮಾಜ ಹೋರಾಟಗಾರರು ಅವ್ರ ವಿರೋಧ ನಿಂತ್ಕೊಳ್ಳೋಣ ಇವಾಗ ಹೇಳ್ತಾ ಇದ್ದಾರೆ. ಅವರು ನಾವು ಚಿಲ್ಲರ್ ಮಂದಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ, ಮಾತನಾಡೋದಿಲ್ಲ, ಅವ್ರ ಬಾಯಿಗೆ ಹತ್ತೋದಿಲ್ಲ ಅಂತ ಹೇಳ್ತಾರೆ. ಮಿಸ್ಟರ್ ಯತ್ನಾಳ್, ನೀನೊಬ್ಬ ಯತ್ನಾಳ್ ಅಲ್ಲ, ನೀನು ಯಹೂದಿ ಯತ್ನಾಳ್. ಯಾರು? ಯಹೂದಿ ಯತ್ನಾಳ್ ಅಂತ ಇವತ್ತಿನಿಂದ ನಿನ್ನ ಕರಿತೀವಿ ನಾವು. ನೀನು ಇಸ್ರಾಯೇಲ್ದ ಪ್ರೊಡಕ್ಟ್. ಇಸ್ರಾಯೇಲಿಂದ ನಿನಗೆ ಇನ್ಫಾರ್ಮೇಷನ್ ಬರ್ತೈತಿ, ಆ ಪ್ರಕಾರ ನೀನು ಮಾಡ್ಕೊಂಡು ಬರ್ತಾಯಿದ್ದಿ. ಯಾಕಂದ್ರೆ ನೀನು ಯಹೂದಿ ಥರ ಮಾತನಾಡ್ತಾ ಇದ್ದಿ. ನೀನು ಬಸವಣ್ಣ ನಾಡಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ. ನೀನು ಬಸವಣ್ಣ ನಾಡನ್ನು ತೊರೆದು ನೀನು ಇಸ್ರಾಯೇಲ್ ಹೋಗ್ಬಿಡು. ಇದು ನಿನ್ನ ಕಿವಿ ಮಾತು ಹೇಳ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಕುಣ್ಕಕ್ಕೆ ಹೋಗ್ಬೇಡ, ಭಾಳ ಅತಿ ಆಯಿತು. ಇನ್ನು ಇದೇ ಥರ ಮಾತನಾಡ್ಕೋದು ಹೋದೆ ಅಂದ್ರೆ ಮುಂಬರುವ ದಿನಮಾನಗಳಲ್ಲಿ ನೀನು ಠೆನೆಯನ್ನು ಕಳ್ಕೊತಿ. ಹೇಳ್ತಾ ಇದ್ದೇನೆ, ನೀನು ರಾಜಕೀಯ ಜೀವನಕ್ಕೂ ನೀನು ಅಂತ್ಯ ಹೇಳ್ತಿ ಅಂಥೇಳಿ ನಿನಗೆ ಇದು ಕಿವಿ ಮಾತು ಹೇಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಇಸ್ಲಾಂ ಧರ್ಮದ ಬಗ್ಗೆ ಆಗಲಿ, ಮುಸ್ಲಿಂ ಮಹಿಳೆಯರ ಬಗ್ಗೆ ಆಗಲಿ ಮಾತನಾಡೋದು ಕೈ ಬಿಡು. ಯಾಕೋ ನಾವು ಕನ್ನಡದಲ್ಲಿ ಕನ್ನಡಿಗರಾಗಿ ಸಂಗೊಳ್ಳಿ ರಾಯಣ್ಣ, ಟಿಪ್ಪು ಸುಲ್ತಾನ್ ಅವರ ರಾಜ್ಯದಲ್ಲಿ ಹುಟ್ಟಿದವರು ನಾವು. ನಮ್ಮ ಮನೆಯಲ್ಲಿ ಈಗ ಹುಟ್ಟಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಹಾಗೆ ಹೋರಾಟಕ್ಕೆ ನಿಂತಿದ್ದಾಳೆ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊ. ಮುಂದಿನ ದಿನಮಾನಗಳಲ್ಲಿ ಭಾಳ ವಜ್ಜಾಕತಿ. ಭಾಳ ಸಮಾಧಾನತೆ ಇರು, ತಾಳ್ಮೆ ಅಂತರು. ಕ್ಷೇತ್ರದಲ್ಲಿ ನಿನ್ನ ಕೆಲಸ ಮಾಡು, ಕ್ಷೇತ್ರ ಜನರ ಜೊತೆಗಿರು, ಒಳ್ಳೆ ಪಕ್ಷವನ್ನು ಕಟ್ಟಿ ಒಳ್ಳೆಯ ಮತದಾರರ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡು ಜೀವನ ಮಾಡಂತೇಳಿ ನಿನಗೆ ಕಿವಿ ಮಾತು ಹೇಳ್ತಾ ಇದ್ದೇನೆ. ಯಾಕಂದರೆ ನಾನು ಕೇಳ್ತಾನೆ ಇದ್ದೆ. ಒಳಚರಂಡಿಯಲ್ಲಿಂದ ನೀರು ಪಾರಾಗ್ತಾನೆ ಇತ್ತು, ರಾಡಿ ಪಾರಾಗ್ತಾನೆ ಇತ್ತು. ಆ ಒಳಚರಂಡಿ ಓವರ್ಫುಲ್ಲಾಗಿ ಹೊರಗೆ ಬರ್ತಾ ಇದೆ. ಅದಕ್ಕೆ ಸಂಬಂಧ ನಾನು ಅದರ ಕೈ ಹಾಕಬೇಕಾಯ್ತು. ಈಗ ಒಳಚರಂಡಿ ಫುಲ್ಲಾಗಿತ್ತು, ಅದು ರಾಡಿ ತೆಗೀಲಿಕ್ಕೆ ಕೈ ಹಾಕಬೇಕಾಗಿತ್ತು. ಅದಕ್ಕೆ ಕೈ ಹಾಕಿದ್ದೀನಿ. ನೀನು ಒಂದು ಒಳಚರಂಡಿ ಇದ್ದಂಗೆ, ಮ್ಯಾನ್ ಹೋಲ್ ಇದ್ದಂಗೆ ನೀನು ಒಬ್ಬ ಬಾಯಲ್ಲಿ ಏನು ಬಂದು ಬಗೊಳ್ತಾ ಇರ್ತೀವಿ ಮುಂಜಾನೆ ಎತ್ಕೊಂಡು. ಯಾಕಂದ್ರೆ ನನಗೆ ಪಚನ ಆಗೋದಿಲ್ಲ. ತಿಂದಿದ್ದು ಪಚನ ಆಗಬೇಕಂದ್ರೆ ಹೋಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡು, ಕೆಲಸ ಮಾಡಂತೇಳಿ ಇದು ಮಾಧ್ಯಮ ಮುಖಾಂತರ ನಿಮಗೆ ಎಚ್ಚರಿ ಗಂಟೆ ಕೊಡ್ತಾ ಇದ್ದೇನೆ. ಮಾಧ್ಯಮರಿಗೆ ಧನ್ಯವಾದಗಳು. मुझे तो बस हो गया है, रोज तरकारी वालों का इंतजार करूं, फिर दाम कम करने के लिए उनसे रिक्वेस्ट करूं। अरे दीदी, अब बिगोज है ना, वो भी बेस्ट क्वालिटी के साथ, अच्छे डिस्काउंट के साथ 30 मिनट में आपके घर तक। सच में? जी हाँ। क्या नाम बताया आपका? बिगोज। अभी डाउनलोड करो और घर बैठे जो चाहे वो मंगाओ।